ಸೊ ಈ ವರ್ಷದ ಯುಗಾದಿ ಹೇಗಿರುತ್ತೆ, ಯಾವ ರಾಶಿಗೆ ಒಳ್ಳೇದಾಗುತ್ತೆ, ಯಾವ ರಾಶಿ ಕೆಡಕಾಗುತ್ತೆ, ಇದಕ್ಕೆ ಪರಿಹಾರ ಏನಾದರೂ ನಾವು ಮಾಡ್ಕೊಳ್ಬಹುದಾ, ಹೇಗೆ? ಮೇಷ ರಾಶಿ ನಂಬರ್ 1. ಮೇಷ ರಾಶಿಲಿ ಇರ್ತಕ್ಕಂಥವ್ರು ಈ ಸಲ 3ನೇ ಮನೆಗೆ ಗುರು ಬರ್ತಾನೆ. ಸೊ 3ನೇ ಮನೆಗೆ ಗುರು ಬಂದಾಗ ವ್ಯಯದಲ್ಲಿ ಶನಿ ಬರ್ತಾನೆ. ವ್ಯಯದಲ್ಲಿ ಶನಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಕಳ್ಕೊಳ್ಳೋದು ಜಾಸ್ತಿ ಮಾಡ್ತೀರಾ, ನೀರಿನಲ್ಲಿ ಕೂತ್ಕೊಂತಾನೆ ಶನಿ. ಸೊ ಕಳ್ಕೊಳ್ಳೋದು ಜಾಸ್ತಿ ಮಾಡ್ತಾ ಬಂದರೆ ಏನರ್ಥ, ಖರ್ಚು ಹುಡ್ಕೊಂಡು ಬರುತ್ತೆ. ಕೈ ಕಾಲು ಗಟ್ಟಿಯಾಗಿ ಇಟ್ಕೊಳ್ಳಿ. ಅಂದ್ರೇನೋ ಜಾಗ್ರತೆ, ಬಾತ್ರೂಮ್ ಹತ್ರ ಜಾರ್ಕೆ ಪ್ರದೇಶಗಳು ಹುಷಾರು, ಮೆಟ್ಲ ಮೇಲೆ ಜಾಗ್ರತೆ, ನೀರು ಬೀಳುತ್ತೆ ಗೊತ್ತಾಗಲ್ಲ. ಗ್ರನೈಟ್ ಮನೆಗಳು ಹಾಕೊಂಡಿರ್ತೀರ, ಟೈಲ್ಸ್ ಹಾಕೊಂಡಿರ್ತೀರಾ, ಟೈಲ್ಸಲ್ಲಿ ನೀರು ಬೀಳುತ್ತೆ ಕಾಣೋದೇ ಇಲ್ಲ, ಜಾಗ್ರತೆ ಆಗಿರ್ತಕ್ಕಂಥದ್ದು. ನೀರಲ್ಲಿ ಶುಕ್ರನ ಮನೆಯಲ್ಲಿ ಶನಿ ಇರೋದ್ರಿಂದ ನೀವು ಹೆಂಗಸರದ ಜಾಗ್ರ ಅಂದರೆ ನಿನ್ನ ಗಂಡ ಹೆಂಡತಿ ಚೆನ್ನಾಗಿ ಜಗಳ ಮಾಡ್ತಾ ಇರ್ತೀರಾ, ಹುಷಾರು. ಸುಮ್ಮನೆ ಯಾರಿಂದಾದರೂ ಜಗಳ ಬರುತ್ತೆ. ಹೆಂಡತಿಗೆ ವಿಶೇಷ ಈ ಸಲ ಶನಿ ಬಂದು ಮೀನ ರಾಶಿ ಕೂತಿರೆ ಭಾಳ ಜನ ಸಿಕ್ಕಾಕೊಂತೀರ. ಯಾರಾದರೂ ಅಕ್ಕನ ತೊಗೊಂಡ್ರೆ ತಂಗಿ ಫ್ರೀ ಅಂದ್ಬಿಟ್ಟು ಯಾರಾದರೂ ಇಟ್ಕೊಂಡಿರ್ತಕ್ಕಂಥವ್ರು ಸಿಕ್ಕಾಕೊಳ್ಳೋದು ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಅದಕ್ಕೆ ಯಾವತ್ತು ನಾನು ನನ್ನ ಹೆಂಡತಿ ನನ್ನ ಸಂಸಾರ ಅಂತ ಸುಖ ಜೀವನದ ಪ್ರಾಪ್ತಿಯಾಗಿ ಪರಿವರ್ತನೆ. ಮೇಷರಾಶಿಯವರಿಗೆ ಈ ಸಲ ಜ್ಞಾಪಕ ಇಟ್ಕೊಳ್ಳಿ, ವೇದದಲ್ಲಿ ಬಂದಾಗ ರಾಹು ಪರಿವರ್ತನೆ ಆಗ್ತಾನೆ. ರಾಹು ಪರಿವರ್ತನೆ ಆದರೆ ಎಲ್ಲಿ ಬರ್ತಾನೆ, ಕರೆಕ್ಟಾಗಿ 11ನೇ ಮನೆ ಲಾಭಕ್ಕೆ ಬರ್ತಾನೆ. ಸೊ ಏನು ಅಂದರೆ ಹೊಸ ಉದ್ಯೋಗ, ಹೊಸ ಸ್ಥಾನಪಲ್ಟನ, ಹೊಸದಾಗಿರ್ತಕ್ಕಂಥ ದುಡ್ಡು ಕಾಸು. ಹೊಸ ಸ್ಥಾನಪಲ್ಟನಲ್ಲಿ ಅಕಸ್ಮಾತ್ ಹಳೆ ಕೆಲಸ ಬಿಡಬೇಕಾದ್ರೆ ಜಾಗ್ರತೆ. ಹೊಸ ಕೆಲಸಕ್ಕೆ ಗ್ಯಾರಂಟಿ ಮಾಡ್ಕೊಂಡು ಹಳೆ ಕೆಲಸ ಬಿಡಿ, ಇಲ್ಲದೇ ಇದ್ರೆ ಉಣ್ಣಿಂದಿ ಪಯ ಮುಂಡಾದೇವಡ ಅಂತ ಇರೋದು ಹೋಗ್ಬಿಡ್ಬಾರ್ದು. ಅದಕ್ಕೋಸ್ಕರ ಪರಿವರ್ತನೆ. ಸೊ ನಿಮಗೆ ಮೇಷರಾಶಿಗೆ ಕಾಪಾಡ್ತಕ್ಕಂಥವ್ನು ಯಾರು ಅಂದರೆ ಸಾಕ್ಷಾತ್ ರಾಹು ಪರಿವರ್ತನೆ. ಸೊ ರಾಹು ಗದಿ ದೇವತೆ ಯಾರು ಅಂದರೆ ಆಂಜನೇಯ ಸ್ಮರಣೆ ಚೆನ್ನಾಗಿ ಮಾಡ್ಕೊಳ್ಳಿ, ಮರಿಬೇಡಿ. ಮೇಷರಾಶಿ. ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿ ಜೀವನ ಪರ್ಯಂತ ಯಾವಾಗಲೂ ಕಷ್ಟ ಸುಖ ಇರ್ತಕ್ಕಂಥದ್ದು, ಎಲ್ಲರೂ ಓಡಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ವೃಷಭ ರಾಶಿ ಜೀವನ ಪರ್ಯಂತ ಕಷ್ಟಪಟ್ಟರೆ ದುಡ್ಡು ಬರಬೇಕು. ನಿಮ್ಗೆ ಹಾಗೆ ಈಸಿಯಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಕೂತ್ಕೊಂಡು ತಿನ್ನೋಣ ಅನ್ನೋದು ವೃಷಭ ರಾಶಿಗೆ ಜೀವನ ಪರ್ಯಂತ ಇಲ್ಲ. ವೃಷಭ ರಾಶಿ ಯಾರ ಮನೆ, ಕರೆಕ್ಟಾಗಿ ಶುಕ್ರನ ಮನೆ. ಶುಕ್ರನ ಮನೆಗೆ ಯಾರು ಬರ್ತಾನೆ, ಲಾಭದಲ್ಲಿ ಗುರು ಬರ್ತಾನೆ. ಸೊ ವೃಷಭ ರಾಶಿಗೆ ಸಲ ಧನ ಪ್ರಾಪ್ತಿ ಇದೆ, ವಾಹನ ಪ್ರಾಪ್ತಿ ಇದೆ, ಗೃಹ ಪ್ರಾಪ್ತಿ ಇದೆ. ಹೊಸದಾಗಿ ಮದುವೆ ಆಗದೆ ಇರ್ತಕ್ಕಂಥವ್ರು ಹೊಸ ಮದುವೆ ಆಗುತ್ತೆ. ಅಕಸ್ಮಾತ್ ಡೈವರ್ಸ್ ಆಗದೆ ಹುಡುಕ್ತಾ ಇದ್ರೆ ಅವ್ರಿಗೂ ಮದುವೆ ಆಗುತ್ತೆ. ಸಂತಾನ ಇಲ್ಲದಿದ್ದವರಿಗೆ ವೃಷಭ ರಾಶಿಗೆ ಪರಿವರ್ತನೆ. ಇಷ್ಟು ವರ್ಷ ವೃಷಭ ರಾಶಿ ವೇಸ್ಟಲ್ಲೇ ಕೂತ್ಕೊಂಡ್ರೆ ನಮ್ಮ ಜೀವನ ಪರ್ಯಂತ ಏನಾಗಿಲ್ಲಪ್ಪ ಅಂದರೆ ಅವರಿಗೆ ಈ ಸಲ ಪ್ರಾಪ್ತಿ, ಕೋರ್ಟಿಂದ ಪ್ರಾಪ್ತಿ. ಯಾವುದಾದ್ರೂ ಹಳೆ ಕೇಸ್ ಇದ್ದರೆ ಅದು ಬರ್ತಕ್ಕಂಥದ್ದು. ತಾತ ಅಜ್ಜಿ ಮನೆ ದಾನ ಆಸ್ತಿ ಏನಾದರೂ ಸ್ವಲ್ಪ ಕೊಟ್ಟರೆ ಓಕೆ ಅಂದರೆ ಅವರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಆದರೆ ವೃಷಭ ರಾಶಿಗೆ ಸಾಕ್ಷಾತ್ ಶುಕ್ರನ ಮನೆ. ವೃಷಭ ರಾಶಿಯಲ್ಲಿ ಲಾಭಕ್ಕೆ ಗುರು ಬಂದಾಗ ವೃಷಭ ರಾಶಿಯಲ್ಲಿ ನೀವು ನೋಡ್ತಕ್ಕಂಥದ್ದು ಏನಂದರೆ ಆ ಮನೆ ಭೂಮಿಕಾರಕ. ಸೊ ಅದರಿಂದ ನಿಮ್ಮ ಭೂಮಿಗಳಲ್ಲಿ ಹುಷಾರು. ಲಿಟಿಗೇಷನ್ಸ್ ಬರ್ಬೋದು, ಅಥವಾ ಯಾವ್ದಾದ್ರು ಫೆನ್ಸಿಂಗ್ ಹಾಕಿರೋ ಹತ್ತು ಮಾಡ್ಬೋದು, ಅಥವಾ ನೀವು ಸೈಟ್ ತೊಗೊಂಡಿರ್ತಕ್ಕಂಥದ್ದು ಹುಷಾರು. ಹೋಗಿ ಬೋರ್ಡ್ ಗಿರ್ಡ್ ಹಾಕ್ಬನ್ನಿ, ಅಥವಾ ಭದ್ರತೆ ಬಡಿಸ್ಕೊಂಬನ್ನಿ. ಸಾಲ ತೊಗೊಂಡಿರ್ತೀವೋ, ಲೋನ್ ಮಾಡಿರ್ತೀವೋ, ಏನು ಮಾಡ್ತೀವೋ ಹುಷಾರಾಗಿರ್ಕೋಬೇಕು. ಯಾರಾದರೂ ಕೊಡ್ತಕ್ಕಂಥದ್ದು ಅಡ್ವಾನ್ಸ್ ಮಾಡಿದರೆ ಪೂರ್ತಿ ತೊಗೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ, ವ್ಯವಸ್ಥೆ ಮಾಡ್ಕೊಳ್ಳಿ, ಭದ್ರತೆ ಪಡಿಸ್ಕೊಳ್ಳಿ. ಸೊ ನಿಮಗೆ ಅಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ರಂಗನಾಥ ಸ್ವಾಮಿ, ಮದ್ನಲ್ಗಿರ್ತಕ್ಕಂಥ ರಂಗನಾಥ ಸ್ವಾಮಿಯನ್ನು ಯಾರು ವೃಷಭ ರಾಶಿ ಇರ್ತಾರೆ, ಬುಧವಾರದ ಸಾಯಂಕಾಲ ಅಥವಾ ಶನಿವಾರದ ಸಾಯಂಕಾಲ ಸೂರ್ಯ ಅಸ್ತವಾದ ಮೇಲೆ ರಂಗನಾಥ ಸ್ವಾಮಿನ ಹಲೋ ಅಂದ್ಬಿಟ್ಟು ಒಂದು ತುಳಸಿ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಂದರೆ ಇಷ್ಟಾರ್ಥ ಬಲ ಸಿದ್ಧಿ ಆಗುತ್ತೆ. ಇನ್ನು ಮೀನ ರಾಶಿಯಲ್ಲಿ ಪರಿವರ್ತನಾ ಸ್ವರೂಪಕ್ಕಾಗಿರ್ತಕ್ಕಂಥ ಶನಿನೋ, ಮಿಥುನ್ ರಾಶಿಯಲ್ಲಿ ಗುರುನು, ಇಬ್ಬರು ಒಬ್ರಿಗೊಬ್ರು ನೋಡ್ಕೊತಾರೆ. ಅದಕ್ಕೆ ಧರ್ಮ ಕರ್ಮಾಧಿಪತಿ ಅಂತೀರಿ. ಅದಕ್ಕೆ ಮಿಥುನ್ ರಾಶಿಯಲ್ಲಿ ಯಾರ್ಯಾರು ಹೊಸದಾಗಿ ಮದುವೆ ಆಗಿದ್ದಾರೆ ಗಂಡ ಹೆಂಡತಿ ಹುಷಾರಾಗಿರಬೇಕು. ಯಾರ್ಯಾರು ಇಷ್ಟು ವರ್ಷ 60 ವರ್ಷ ಆಯಿತು, 70 ವರ್ಷ ಆಯಿತು, ಎಲ್ಲೆಲ್ಲಿ ಯಾರ್ಯಾರು ಇಟ್ಕೊಂಡಿದ್ದೀರಾ, ಎಲ್ಲೆಲ್ಲಿ ಯಾರು ಕದ್ದು ಮುಚ್ಚಿ ಇನ್ನೊಂದು ಸಂಸಾರವನ್ನು ಇಟ್ಕೊಂಡಿರ, ಹೆಂಡ್ತಿರ ಅಕಸ್ಮಾತ್ ಅವಳನ್ನೂ ಇಟ್ಕೊಂಡು ಇವಳು ಕಟ್ಕೊಂಡು ಇವಳನ್ನೂ ಸಂಸಾರ ಮಾಡಿ ಇಬ್ರಿಗೂ ಒಂದೊಂದು ಮಕ್ಕಳು ಕೊಟ್ಟರೆ, ಇವಳಿಗೂ ಒಂದು ಕಾರು ಅವಳಿಗೊಂದು ಕಾರು ಚೆನ್ನಾಗಿ ಸುಖವಾಗಿಟ್ಟಿದ್ರೆ ಪರವಾಗಿಲ್ಲ. ಆದರೆ ಅನಾರೋಗ್ಯ ಕಾರಣದಿಂದ ಹೆಂಡತಿಯರು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಗಂಡ ಹೆಂಡತಿ ಅನ್ಯೋನ್ಯತೆಯೇ ಮಿಥುನ್ ರಾಶಿ. ಈ ಗಂಡ ಹೆಂಡತಿ ಅನ್ಯೋನ್ಯತೆ ಅಂದರೆ ಯಾರ್ಯಾರು ಹೊಸದಾಗಿ ಲವ್ ಮಾಡ್ತಿರೋ, ಹಳೇದಾಗಿ ಲವ್ ಮಾಡ್ತಿರೋ ಕಿತ್ತು ಹೋಗೋದು ಗ್ಯಾರಂಟಿ. ಗುರು ಬಂದಲ್ಲ, ಧರ್ಮ ಕರ್ಮಾಧಿಪತಿ ಧರ್ಮವಾಗಿ ತೋರಿಸ್ತಾನೆ ನಿಮಗೆ. ಒಂದು ಮಕ್ಕಳ ಅಕಸ್ಮಾತ್ ವಿಶೇಷವಾಗಿ ವಿದ್ಯಾಭ್ಯಾಸ ಕಲಿತಾ ಇದ್ದರೆ ಅವರಿಗೆ ಗುರು ಜನ್ಮ ಗುರು ನರೋ ದುಃಖಂ, ಜನ್ಮದಲ್ಲಿ ಗುರು ಬಂದು ಕೂತ್ಕೊಂಡಾಗ ವಿದ್ಯೆ ಗೋವಿಂದ, 2 ಬಿಳಿ 1 ಕೆಂಪು. ಅದಕ್ಕೋಸ್ಕರ ವಿದ್ಯಾದಲ್ಲಿ ಗಮನ ಇಟ್ಕೋಬೇಕು. ಹೊಟ್ಟೆ ನೋವುಗಳಿಗೆ ಜ್ಞಾಪಕ ಇಟ್ಕೋಬೇಕು. ಬುಧನ ಮನೆ ಆಗಿರೋದ್ರಿಂದ ಹೊಟ್ಟೆ ನೋವು ಹುಷಾರು, ಜಾಗ್ರತೆಯಾಗಿ ನೋಡ್ಕೋಬೇಕು. ಹೊಟ್ಟೆ ನೋವು ಏನು ನೋಡ್ಕೋಬೇಕು, ಹೊಟ್ಟೆ ಬಗ್ಗೆ ಟೈಮ್ ತಿನ್ನಬೇಕು, ಗ್ಯಾಸ್ಟ್ರಿಕ್ ಆಗದೆ ನೋಡ್ಕೋಬೇಕು, ಪರಿವರ್ತನೆ ಆಗಬೇಕು. ಮಕರ ರಾಶಿಗೂ ಮಿಥುನ್ ರಾಶಿಗೂ ಎರಡಕ್ಕೂ ವಿಶೇಷ ಏನು ಅಂದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಆಗದಿದ್ದ ಹಾಗೆ ನೋಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಕರ ರಾಶಿಯಲ್ಲಿ ಶನಿಯ ಏಕಾಗ್ರತ ಮನೆ, ಬುಧನಿಗೂ ಶನಿಗೂ ಮಿತ್ರತ್ವದ ಮನೆ. ಅದಕ್ಕೆ ಅಲ್ಲೂ ಅರ್ಧ 50-50. ಮಕರ ರಾಶಿ ಬಂದ ಅರ್ಧ ನೀರು ಅರ್ಧ ಭೂಮಿ. ಅದೇ ಕಾರಕನಲ್ಲಿ ಮಿಥುನ್ ರಾಶಿಯಲ್ಲಿ ಅರ್ಧ ಹುಡುಗಿ ಅರ್ಧ ಹುಡುಗ. ಅದರಿಂದ ನೀವುಗಳು ಮನೇಲಿರ್ತಕ್ಕಂಥವ್ರು ಬಹಳ ಜನ ಪರಿವರ್ತನೆ. ಸೊ ಏನು ಅಂದರೆ ನೀವೆಲ್ಲ ಬುಧವಾರ ಪರಿವರ್ತನೆ ಮಾಡ್ತಕ್ಕಂಥವ್ರು ಅಂದರೆ ಬುಧವಾರ ಮಂಗಳಮುಖಿಯರ ಪೂಜೆಯನ್ನು ಮಾಡಬೇಕು. ಯಾವುದಾದ್ರು ಅಂಗಾಳ ಪರಮೇಶ್ವರಿಯ ಸ್ಮರಣೆಯನ್ನು ಮಾಡ್ಕೋಬೇಕು. ವಿಶೇಷವಾಗಿ ಸ್ಮರಣೆ ಅಮ್ಮನವ್ರಿಗೆ ಸ್ಮರಣೆ ಮಾಡಬೇಕು. ಅಭಿಷೇಕ ತೀರ್ಥ ಪ್ರಸಾದವನ್ನು ಸ್ವೀಕರಣೆ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶ ಬುಧವಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರೆ